ನೀನು ಮೇಷ್ಟ್ರುಗಳನ್ನೆಲ್ಲ ಬೀದಿಗೆ ತಂದುಬಿಟ್ಟೆ ಕಣಯ್ಯ ಅಂತ. ನಾನು ಅದಕ್ಕೆ ಹೇಳಿದ್ದೆ, ನಾವು ಯಾರನ್ನೆಲ್ಲ ಬೀದಿಗೆ ತಂದ್ವೋ ಅವರೆಲ್ಲ ಮತ್ತೆ ತರಗತಿಗಳಿಗೆ ಹೋದರು. ನೀವು ಯಾರನ್ನು ತಂದಿದ್ದೀರೋ ಅವ್ರಿಗೆ ಪಾಪ ಸಂಬಳನೂ ಇಲ್ಲದೆ ಇರುವಂಥ ಪರಿಸ್ಥಿತಿ ಉದ್ಭವ ಆಗಿದೆ ಗೊತ್ತಾ. ನನಗೆ ನಾರಾಯಣ ಅವರು ಬಹಳ ವರ್ಷಗಳ ಪರಿಚಯ. ಈಗ ತಾನೇ ಅವ್ರ ಮಗನಿಗೆ ಹೇಳ್ತಿದ್ದೆ, ನೀನು ಇಷ್ಟಿದ್ದಾಗ ದಿನ ನಮ್ಮ ಮನೆ ಮುಂದೆ ಹೋಗ್ತಾ ಇದ್ದೆ ನಿಮ್ಮ ತಂದೆ ಜೊತೆಯಲ್ಲಿ ಅಂತ. ನಾನು ಅವಾಗ ಜಯನಗರ 3ನೇ ಬ್ಲಾಕ್ LIC ಕಾಲೋನಿಯಲ್ಲಿ ಇದ್ದೆ. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ನಾರಾಯಣ ಅವ್ರ ಮನೆ. ಅದರಿಂದ ಅವರ ಕಾಲೋನಿ ಬಿಟ್ಟು ಹೋಗ್ಬೇಕಾದ್ರೆ ನಮ್ಮ ಮನೆ ಮುಂದೆನೇ ಹೋಗಬೇಕು. ಅದನ್ನು ಭಾಳ ಸಲ ಭೇಟಿ ಆಗ್ತಾನೆ ಇತ್ತು. ಅದಕ್ಕಿಂತಲೂ ಹೆಚ್ಚಾಗಿ ಕಾಲೇಜು ಅಧ್ಯಾಪಕ ಸಂಘದಲ್ಲಿ ಕನ್ನಡ ಚಳುವಳಿಯ ಅನೇಕ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ವಿದ್ವತ್ಪೂರ್ಣವಾದಂಥ ಅನೇಕ ಸಭೆಗಳಲ್ಲಿ ಅವ್ರ ಜೊತೆಲಿ ಭಾಗವಹಿಸಿದ್ದು ಎಲ್ಲ ನೆನಪಿಗೆ ಬರುತ್ತೆ. ಅಸಾಧಾರಣವಾದಂಥ ಒಬ್ಬ ವ್ಯಕ್ತಿಯವರು. ನನಗೆ ಅವರಷ್ಟು ಆತ್ಮೀಯರಾಗಿದ್ದರು ಅನ್ನೋದು ಗೌರವದ ವಿಷಯ ಅಂತ ಅನ್ಕೋತೀನಿ. ಅವ್ರ ಕಾಲೇಜಲ್ಲಿ ಒಂದು ಸಲ ಮೇಷ್ಟ್ರುಗಳ ಸ್ಟ್ರೈಕ್ ಆಗಿತ್ತು. ನಾರಾಯಣ ಮಾಡಿಸಿದ್ದು ಅಂತ ನಾನು ಅವ್ರಿಗೆ ಪ್ರಚೋದನೆ ಕೊಟ್ಟಿದ್ದೆ ಅಂತ ಅಲ್ಲಿಯ ಸೆಕ್ರೆಟರಿಯವರ ಆಪಾದನೆ ಇತ್ತು. ಯಾಕೆ ನಾನು ದಿನ ಹೋಗ್ತಾ ಇದ್ದೆ, ಅಲ್ಲಿ ಸ್ಟ್ರೈಕ್ ಇದ್ದಷ್ಟು ದಿನ ನಾನು ಹೋಗಿ ಎಷ್ಟೊತ್ತು ಕೂತ್ಕೊಳ್ಳೋಕ್ಕಾಗುತ್ತೋ ಇದ್ದು ಸೆಕ್ರೆಟರಿನ ಭೇಟಿ ಮಾಡೋಕ್ಕೂ ಹೋಗಿದ್ದೆ. ಆ ಸಂದರ್ಭದಲ್ಲಿ ನಾರಾಯಣ ಅವರು ಕಾಂಪೌಂಡ್ ಒಳಗಡೆ, ಬಿಲ್ಡಿಂಗ್ ಹೊರಗಡೆ, ನಾನು ಬಿಲ್ಡಿಂಗಿನ ಪೂರ್ತಿ ಒಳಗಡೆ ಹೋಗಿ ಸೆಕ್ರೆಟರಿನೂ ಭೇಟಿ ಮಾಡಿ ಏನು ಪ್ರಯೋಜನ ಆಗಲಿಲ್ಲ. ಆವಾಗ ಆಮೇಲಿಂದ ನಾರಾಯಣ ಅವರು, ಅವರ ಸಹೋದ್ಯೋಗಿಗಳು ಬೇಕಾದಷ್ಟು ರೀತಿಯ ಚರ್ಚೆಗಳನ್ನೆಲ್ಲ ಮಾಡಿದ್ದಾದಮೇಲೆ ಅದು ಪರಿಹಾರ ಕಂಡಿದ್ದು. ಅವ್ರು ಏನು ನಿರೀಕ್ಷೆ ಇಟ್ಕೊಂಡಿದ್ರು ಪರಿಹಾರ ಅಂಥೇಳಿ ಅದನ್ನು ಸಾಧಿಸೋ ತನಕ ಬಿಡದೆ ಹೋರಾಟವನ್ನು ಮುಂದುವರಿಸಿ ಅಷ್ಟೂ ಅಧ್ಯಾಪಕರನ್ನು ಜೊತೆಗೂಡಿಸ್ಕೊಂಡು ಕೆಲಸ ಮಾಡಿದ್ದವರು ನಾರಾಯಣ. ಬೇರೆ ಕಾಲೇಜುಗಳೆಲ್ಲ ಆಗುವಾಗ ನಾವು ಬೇಕಾದಷ್ಟು ಸಲ ಜೊತೆಯಲ್ಲಿ ಕೆಲಸ ಮಾಡಿದ್ವಿ. MPL ಶಾಸ್ತ್ರಿಗಳು ನನಗೊಂದು ಸಲ ಹೇಳಿದರು, ನೀನು ಮೇಷ್ಟ್ರುಗಳನ್ನೆಲ್ಲ ಬೀದಿಗೆ ತಂದುಬಿಟ್ಟೆ ಕಣಯ್ಯ ಅಂತ. ನಾನು ಅದಕ್ಕೆ ಹೇಳಿದ್ದೆ, ನಾವು ಯಾರನ್ನೆಲ್ಲ ಬೀದಿಗೆ ತಂದ್ವೋ ಅವರೆಲ್ಲ ಮತ್ತೆ ತರಗತಿಗಳಿಗೆ ಹೋದರು. ನೀವು ಯಾರನ್ನು ತಂದಿದ್ದೀರೋ ಅವ್ರಿಗೆ ಪಾಪ ಸಂಬಳನೂ ಇಲ್ಲದೆ ಇರುವಂಥ ಪರಿಸ್ಥಿತಿ ಉದ್ಭವ ಆಗಿದೆ ಗೊತ್ತಾ. ನಾವು ಯಾರನ್ನು ಬೀದಿಗೆ ತಂದ್ರೆ ಅವ್ರಿಗೆಲ್ಲ ಸಂಬಳ ಬರ್ತಾಯಿದೆ. ನೀವು ಯಾರನ್ನು ಒಳಗೆ ಕಟ್ಟಿ ಹಾಕೋತೀವಿ ಅಂತಂದ್ರೆ ಅವ್ರಿಗೆ ನೀವು ಕೊಡ್ತಾ ಇರೋ ಸಂಬಳ ಎಷ್ಟು ಅಂತ ತಿಳ್ಕೊಳ್ಬೇಕಾದ್ರೆ. ಇದು ಅಪ್ರಕೃತ ಇಂಥ ಸಭೆಯಲ್ಲಿ ಮಾತನಾಡೋದು ಅಂತ ನನಗೆ ಗೊತ್ತಿದೆ. ಆದರೆ ನಾರಾಯಣ ಅವರು ಇಂಥ ವಿಷಯಗಳಲ್ಲಿ ಹೋರಾಟಕ್ಕೆ ಯಾವತ್ತೂ ನನ್ನ ಜೊತೆಯಲ್ಲಿ, ನಮ್ಮ ಸಂಘದ ಜೊತೆಯಲ್ಲಿ ಇದ್ದಂಥವ್ರು. ಕನ್ನಡ ಚಳವಳಿಯಲ್ಲಿ ಎಷ್ಟು ಅರ್ಥವತ್ತಾದಂಥ ರೀತಿಯಲ್ಲಿ ಇಂಗ್ಲೀಷ್ನಲ್ಲಿ ಡೈನಮಿಕ್ ಅಂತ ಹೇಳ್ತೀವಲ್ಲ, ಆ ಡೈನಮಿಕ್ ಆಗಿ ಭಾಗವಹಿಸ್ತಾ ಇದ್ದರು. ಬೇರೆ ಎಷ್ಟೋ ಚಳವಳಿಗಳಲ್ಲಿ ಅವರು ಭಾಗವಹಿಸ್ತಾ ಇದ್ದರು. ಆದ್ದರಿಂದಲೇ ನನಗೆ ಅವರು ವಿಶೇಷವಾದಂಥ ಆತ್ಮೀಯರಾಗಿದ್ದರು. ಇನ್ನೊಂದನ್ನು ಇಂಥ ಸಭೆಯಲ್ಲಿ ಹೇಳಬಹುದೋ ಇಲ್ವೋ ಗೊತ್ತಿಲ್ಲ, ಆದರೆ ನಾರಾಯಣ ಅವ್ರ ಗೌರವ ಸೂಚಿಸೋದಕ್ಕಾದರೂ ಹೇಳಬೇಕು. ಒಂದು ಸಭೆಯಲ್ಲಿ ನಡೆದಿತ್ತು, ಶತಾವಧಾನಿ ಗಣೇಶ್ ಅವರದ್ದು ಭಾಷಣ, PV ನಾರಾಯಣ ಪ್ರತಿಕ್ರಿಯೆ ಅಂತ. ನಾನು ಸಭಾಸದ. ಏನೋ ಹೇಳಿದ್ರು ಅವ್ರದ್ದು. ಗಣೇಶ್ ಭಾಷಣ ಆದಮೇಲೆ PV ನಾರಾಯಣ ಒಂದು ತಮ್ಮದೇ ಶೈಲಿಯಲ್ಲಿ ಒಂದು ಮಾತು ಹೇಳಿದ್ರು. ಅದರಲ್ಲಿ ಏನು ಆರ್ಭಟ ಆಗಲಿ ಅಥವಾ ಅವಹೇಳನ ಆಗಲಿ ಇರಲಿಲ್ಲ.
ಆದರೂ ಶತಾವಧಾನಿಗಳು ಸ್ವಲ್ಪ ಸಹನೆ ಕಳ್ಕೊಂಡು ನಾರಾಯಣ ಅವ್ರನ್ನ ಬೈಯೋಕ್ಕೆ ಶುರು ಮಾಡಿಬಿಟ್ರು. ನಿಂಗೇನು ಗೊತ್ತೇ? ಅದಕ್ಕೆ ಮುಂಚೆ ನಾನು ಏನೋ ಕಾಮೆಂಟ್ ಮಾಡಿದ್ದೆ, ರಾಮಕೃಷ್ಣಂಗೆ ಹಕ್ಕಿದೆ, ಹಿಂಗೇನು ಹಕ್ಕಿದೆ ಅಂದರೆ ಈಗ ಬಂದಿರೋರು ಎಲ್ರಿಗೂ ಹಕ್ಕಿದೆ ಸ್ವಾಮಿ, ಸ್ವಲ್ಪ ಶಾಂತವಾಗಿರಿ ಅಂತ ಹೇಳಿದ್ರು. ಕೇಳಿದೆ. ಪಿ ವಿ ನಾರಾಯಣ ಅವರನ್ನು ಹಂಗಿಸಿದ್ರು. ಆ ಸಂದರ್ಭದಲ್ಲಿ ನಾರಾಯಣ ಅವರು ಸಹನೆಯನ್ನು ಕಳ್ಕೊಳ್ಳಿಲ್ಲ. ಉತ್ತರ ಕೊಡೋದಕ್ಕೆ ಅವಕಾಶ ಕೊಡದೇ ಇರುವಾಗ ಇನ್ನೇನು ಸಹನೆ ಕಳ್ಕೊಂಡು ಏನು ಮಾಡಬೇಕು ಅಂತ ಪಿ ವಿ ನಾರಾಯಣ ಅವರು ಹಂಪ ನಾಗರಾಜಯ್ಯ ಮಾತನಾಡ್ಬಿಟ್ಟು ಹೋದರು. ಅವರು ಅಷ್ಟು ಚೆನ್ನಾಗಿ ನನಗೆ ಮಾತನಾಡೋಕ್ಕೆ ಬರಲ್ಲ, ಯಾಕೆಂದರೆ ಅವರು ಇಂಟರ್ಮೀಡಿಯೇಟ್ನ ಫಸ್ಟ್ ಕ್ಲಾಸು, ನಾನು ಇಂಟರ್ಮೀಡಿಯೇಟಲ್ಲಿ ಥರ್ಡ್ ಕ್ಲಾಸು. ಅದು ಎಂಥ ಥರ್ಡ್ ಕ್ಲಾಸ್ ಅಂದರೆ ಒಂದು ಸಬ್ಜೆಕ್ಟಲ್ಲಿ 1 ನಂಬರ್ ಕಡಿಮೆ ಬಂದಿದ್ದು ಫೇಲೇ ಆಗ್ತಾಯಿದೆ. ಸೊ ಗ್ರೇಸ್ ಮಾರ್ಕ್ಸ್ ಕೊಟ್ಟಿರಬೇಕು. ಅದರಲ್ಲೇ ಅವರು ಅಷ್ಟು ಉತ್ಕೃಷ್ಟವಾದಂಥ ರೀತಿಯಲ್ಲಿ ತಮ್ಮ ಪಾಂಡಿತ್ಯವನ್ನು ಬೆಳೆಸ್ಕೊಂಡಿದ್ದಾರೆ. ನಾವೇನೇನೇನೋ ಮಾಡ್ಕೋತಾ ನಾನೂ ಪಂಡಿತ ಅಂತ ಹೇಳ್ಕೊಂಡು ಓಡಾಡ್ತಾ ಇರ್ತೀವಿ. ಮುಖ್ಯವಾಗಿ ಈ ಕೃತಿ ನಾರಾಯಣ ಅವರು ಆಯ್ಕೆ ಮಾಡಿಕೊಂಡಾಗ ಯಾಕೆ ಇದನ್ನು ಹಿಡ್ಕೊಂಡ್ರಿ ನೀವು ಅಂತ ಕೇಳಿದೆ. ಏನಿಲ್ಲ, ಅಕಸ್ಮಾತ್ತಾಗಿ ಅಲ್ಲಿ ನೋಡ್ತಾ ಇದ್ದೆ, ಯಾವುದಪ್ಪ ಇಂಗ್ಲೀಷ್ ಎಡಿಷನ್ನು, ಯಾಕೋ ಇಂಟ್ರೊಡಕ್ಷನ್ನು ಅದೆಲ್ಲ ಚೆನ್ನಾಗಿತ್ತು, ನೋಡೋಣ ಕನ್ನಡಕ್ಕೆ ತರಬೇಕು ಅಂತ ಇಚ್ಛೆ ಬಂದಿದೆ, ಆದ್ದರಿಂದ ಮಾಡೋಕ್ಕೆ ಹೊರಟಿದ್ದೀನಿ ಅಂತ. ನಾನು ಹೇಳಿದೆ, ಅದು ಯಾರಿಗೂ ಅರ್ಥ ಆಗಲ್ಲ ಸ್ವಾಮಿ, ನನಗಂತೂ ಅರ್ಥ ಆಗೋಲ್ಲ, ನಿಮಗೂ ಅರ್ಥ ಆಗಲ್ಲ ಅಂದರೆ ನೀವೇನು ಅನ್ಯಥಾ ಭಾವಿಸಬೇಕಾಗಿಲ್ಲ. ಯಾಕೆಂದರೆ ಅಷ್ಟು ಕ್ಲಿಷ್ಟವಾದಂಥ ಗ್ರಂಥ ಅದು. ಅವನೇ ಹೇಳ್ತಾನೆ, ನನಗೇನು ಸಂಕೋಚ ಇಲ್ಲ, ಕ್ಲಿಷ್ಟವಾದಂಥ ಗ್ರಂಥ ಬರಿತಾ ಇದ್ದೀನಿ ಅಂತ, ಅಪೂರ್ವವಾದಂಥ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಅರ್ಥದಲ್ಲೇ. ಭವಭೂತಿ ತನ್ನ ನಾಟಕದಲ್ಲಿ ಬರೀತಾನೆ, ಯೇ ನಾಮ ಕೇಚಿದಿಹ ನಫ ಪ್ರಥಯಂತಿ ಅವಜ್ಞಾಂ ಜಾನಂತಿ ತೇ ಕಿಮಪಿ ತಾನ್ ಪ್ರತಿ ನೈಷ ಯತ್ನಃ ಉತ್ಪತ್ಸತೆ ಮಮತು ಕೋಪಿ ಸಮಾನ ಧರ್ಮ ಕಾಲೋಕ್ಷಯಂ ನಿರವಧಿ ವಿಪುಲಾಚ ಪೃಥ್ವಿ. ಈ ಪದ್ಯನ ಹೇಳಿದೆ ನಾನು ನಾರಾಯಣ ಅವ್ರಿಗೆ ಅವತ್ತು. ಅಯ್ಯೋ ಈ ಪುಸ್ತಕ ನೋಡಿ ಯಾರಾದರೂ ಏನ್ರಿ ಇಂಥದ್ದು ಮಾಡಿದ್ದೀರಿ ಅಂತ ಅಂದರೆ ಡೋಂಟ್ ವರಿ, ಬಹುಬೂತಿ ಹೇಳೋದು ನನಗೇನು ಪರವಾಗಿಲ್ಲ ಹಾಗಂತ ಹೇಳೋರಿದ್ದರೆ ಮೂಗು ಮುರಿದೋ ತಲೆ ಹೊಡೆದೋ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ನಾನು ಬರೀತಾ ಇರೋದು ಅವ್ರಿಗೋಸ್ಕರ ಅಲ್ವಲ್ಲ, ನನಗೆ ಗೊತ್ತಿದೆ ಈ ಮೂಢರಿಗೆ ಇಂಥವೆಲ್ಲ ಅರ್ಥ ಆಗಲ್ಲ ಅಂತ. ಜಾನಂತಿತೆ ಕಿಮಪಿ ತಾನ್ ಪ್ರತಿ ನೈಷ ಯತ್ನ. ನನ್ನ ಆಡಿಯನ್ಸೇ ಬೇರೆ, ಇಲ್ಲಿ ಬಂದು ಕೂತಿರೋರು ನೀವಲ್ಲ ಅಂತ ಥಿಯೇಟ್ರ್ನಲ್ಲಿ ನಾಟಕ ಮಾಡುವಾಗ ಹೇಳ್ತಾ ಇದ್ದ. ಯಾವತ್ತೂ ಒಂದಿನ ಬರ್ತಾರ್ರಿ ಇದೆಲ್ಲ ಅರ್ಥ ಮಾಡಿಕೊಂಡು ಎಂಥ ಸೊಗಸಾಗಿ ಬರೆದಿದೆಯಾ ನಾಟಕನ ಅಂತ ಹೇಳೋರು. ಉತ್ಪತ್ಸತೆ ಮಹತು ಕೋಪಿ ಸಮಾನ ಧರ್ಮ. ಯಾಕೆ ಕಾಲೋಷಯಂ ನಿರವಧಿ. 2025 ಅಲ್ಲದೆ ಇದ್ದರೆ 2085 ಯಾರಾದರೂ ಓದಿ ಯಾರಪ್ಪ ಇದನ್ನು ಬರೆದಿದ್ದು ಮಹಾತ್ಮ ಅಂತ ಅಭಿನಂದನೆಗಳನ್ನು ಹೇಳ್ಬೋದು ಅವರ ಅನುಪಸ್ಥಿತಿಯಲ್ಲಿ. ಕಾಲೋಷಯಂ ನಿರವಧಿ ವಿಪುಲಾಚ ಪೃಥ್ವಿ. ಈ ಊರಲ್ಲಿ ಅಲ್ಲದೆ ಇದ್ದರೆ ಬಿಜಾಪುರದಲ್ಲಿ ಓದ್ತಾರೆ ಬಿಡ್ರಿ, ಬಿಜಾಪುರದಲ್ಲಿರೋರು ಬೆಂಗಳೂರಿನಲ್ಲಿ ಓದ್ತಾರೆ ಅಂದ್ಕೊಂಡ್ರೆ. ನಿಜಕ್ಕೂ ಕೂಡ ಬಹಳ ಉಪಯುಕ್ತವಾದಂಥ ಕೃತಿನೇ, ಆದ್ರೂ ಎಲ್ಲರೂ ಉಪಯೋಗಿಸೋದಕ್ಕೆ ಸಾಧ್ಯವಾಗದೇ ಇರುವಂಥ ಕೃತಿ. ಎಷ್ಟೋ ಬೇರೆ ಗ್ರಂಥಗಳು ಅಷ್ಟೇ, ನೀವೇನು ಆಶ್ಚರ್ಯ ಪಡಬೇಕಾಗಿಲ್ಲ. ದೊಡ್ಡ ದೊಡ್ಡದಾಗಿ ಶಂಕರಾಚಾರ್ಯ ರಾಮಾನುಜಾಚಾರ್ಯ ಅಂತ ನಾವೆಲ್ಲ ಭಾಷಣ ಮಾಡ್ತಾ ಇರ್ತೀವಿ, ಯಾರೂ ಸರಿಯಾಗಿ ಓದ್ಕೊಂಡಿರೋದಿಲ್ಲ. ಅದಕ್ಕೇ ಅವ್ರಿಗೆ ನಮ್ಮಂಥವ್ರು ಏನಾದರೂ ಬಂದು ಏನ್ರಿ ಹೀಗೆ ಹೇಳಿಬಿಟ್ರಿ ಅಂದರೆ ಕೋಪ ಬಂದ್ಬಿಡುತ್ತೆ. ನಮ್ಮ ಕಾಲೇಜ್ನಲ್ಲಿ ಒಂದು ಸಲ ಏನು ಕನ್ನಡದ ಕವಿತೆಗಳನ್ನು ಹೇಗೆ ಅಧ್ಯಯನ ಮಾಡೋದು ಅನ್ನೋದಕ್ಕೆ
ಕೆ ವಿ ನಾರಾಯಣು, ಸುಮತೀಂದ್ರ ನಾಡಿಗ, ರಾಮಚಂದ್ರ ಶರ್ಮಾ ಎಲ್ಲರೂ ಬಂದು ಬೇಕಾದಷ್ಟು ಏನೋ ಚರ್ಚೆ ಮಾಡ್ತಾಯಿದ್ರು. ಯಾವುದೋ ಒಂದು ಮಾಸ್ತಿ ವೆಂಕಟೇಶ ಅಯ್ಯಂಗಾರರ ಪದ್ಯ ಇಟ್ಕೊಂಡು ಆ ರಾಮಚಂದ್ರ ಶರ್ಮಾ ಮಾತನಾಡ್ತಾಯಿದ್ರು. ಆಮೇಲೆ ಅವ್ರದ್ದೇ ಒಂದು ಅವ್ರ ಪದ್ಯ ಅವ್ರಿಗೆ ಮಾತ್ರ ಅರ್ಥ ಆಗುವಂಥದ್ದಿತ್ತು. ಹಾಗಂತ ಹೇಳಿದ್ರೆ ಅವರೇನು ಕೋಪ ಮಾಡ್ಕೋತಾ ಇರಲಿಲ್ಲ. ನೀ ದಡ್ಡ, ನಾನೇನು ಮಾಡಲಿ, ನಿನಗೆ ಅರ್ಥ ಆಗಲ್ಲ. ಯಾವತ್ತೂ ಒಂದಿನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಿನಗೂ ಬರಲಿ ಅಂತ ಆಶಿಸ್ತೀನಿ ಅಂತ ಆಶೀರ್ವಾದ ಮಾಡ್ತಾಯಿದ್ದೆ. ಅಂಥದ್ದೊಂದು ಪದ್ಯದ ಬಗ್ಗೆ ನಾನು ಏನು ಸ್ವಾಮಿ ಇದು ನನಗೆ ಅರ್ಥವೇ ಆಗಲಿಲ್ಲ ಅಂತ ಹೇಳಿದೆ. ಅದೇನು ಕ್ರೈಸ್ತ ಪಾದರಿ ಎಲ್ಲ ಬಂದ್ಬಿಟ್ಟಿದೆ ನನ್ನ ಪದ್ಯದಲ್ಲಿ. ಈ ಪದ್ಯಕ್ಕೂ ಕ್ರೈಸ್ತ ಪಾದರಿಗೂ ಏನು ಸಂಬಂಧ ಸ್ವಾಮಿ ನನಗೆ ಅರ್ಥವಾಗ್ತಾ ಇಲ್ಲ ಅಂದರೆ, ಅದು ಕ್ರೈಸ್ತ ಪಾದರಿ ಅಂದರೆ ಶ್ರೀಕೃಷ್ಣ. ಶ್ರೀಕೃಷ್ಣನ ಬಗ್ಗೆ ನನಗೆ ಯಾವತ್ತೂ ಕೂಡ ಅಂಥದ್ದೇ ಭಾವನೆ ಇದ್ದಿದ್ದು. ಅದನ್ನು ಈ ಕವನದಲ್ಲಿ ಹಾಕಿದ್ದೀನಿ. ಓಹೋ, ಭಾಳ ಕಷ್ಟ ಸ್ವಾಮಿ, ಇಲ್ಲಿ ಯಾಕೆ ತೊಗೊಂಬಂದ್ರಿ ನೀವು, ನಮಗೆ ಗೊತ್ತಾಗದಿದ್ದು ಹೋಗಲಿ ಬಿಡಿ. ತತ್ವೋಪಪ್ಲವ ಸಿಂಹ ಬಗ್ಗೆ ಆ ಮಾತು ಇನ್ನೂ ಹೆಚ್ಚು ಅನ್ವರ್ಥವಾಗಿದೆ. ನಾನೇನು ಡಾಕ್ಟರ್ ಲಕ್ಷ್ಮೀನಾರಾಯಣ ಅವ್ರು ಹೇಳಿದ್ರು, ಒಂದು ಪ್ಯಾರ ಏನಂದ್ರು ಬರ್ಕೊಡು ಅಂತ ಬರ್ಕೊಟ್ಟಿದ್ದೀನಿ. ಹಾಗಂತ ಹೇಳಿ ತತ್ವೋಪಪ್ಲವ ಸಿಂಹ ನನಗೆ ಅರ್ಥವಾಗಿದೆ ಅಂತಂದರೆ ಅದಕ್ಕಿಂತಲೂ ಹೆಚ್ಚು ಅಹಂಕಾರದ ಮಾತು ಇನ್ನೊಂದು ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ಜೈರಾಶಿ ಭಟ್ಟ ಅಂಥವನು. ಏನು ಅವನ ಪ್ರಮೇಯ ಅಂದರೆ, ಪ್ರಮೇಯ ಅನ್ನೋದು ಯಾವುದನ್ನು ಕೂಡ ನೀವು ಸಾಧಿಸಿ ತೋರ್ಸೋಕ್ಕೆ ಸಾಧ್ಯ ಇಲ್ಲ ಅಂತ. ನೀವಿಲ್ಲಿ ಕೂತಿದ್ದೀರಿ ನನ್ನ ಎದುರುಗಡೆ, ಮನೆಗೆ ಹೋದ್ಮೇಲೆ ಅಲ್ಲಿ ಬಂದು 50 ಜನ ಕೂತಿದ್ರು ಕಣಯ್ಯ ಅಂತ ಹೇಳಿದ್ರೆ, ಇಲ್ಲ ಅಲ್ಲಿ ಕೂತಿರೋಕ್ಕೆ ಸಾಧ್ಯ ಇಲ್ಲ. ನೀನು ನೋಡಿಕೊಂಡು ಆಗ ನಿನ್ನ ತಲೆಯಲ್ಲಿ ಏನಿತ್ತೋ, ನಿನ್ನ ಕಣ್ಣು ಸರಿಯಾಗಿರಲಿಲ್ವೋ ಅಥವಾ ಮಿಡ್ಲ್ ಸರಿ ಏನೋ ಅಲ್ಲಿ ಕೂತಿರ್ಲಿಲ್ಲ ಯಾರು. ಯಾಕಪ್ಪ ಹಾಗೆ ಹೇಳ್ತೀಯ? ತರ್ಕ ಹಾಕ್ತೀನಿ ನೋಡುವಾಗ, ತಾರ್ಕಿಕವಾಗಿ ಅಲ್ಲಿ ಯಾರು ಕೂತಿರ್ಲಿಲ್ಲ ಅನ್ನೋದನ್ನು ತೋರಿಸ್ತೀನಿ. ಶುರುವಾಗತ್ವೆ. ನಮ್ಮ ತರ್ಕಶಾಸ್ತ್ರ ಪದ್ಧತಿಯಲ್ಲಿ ಮೊದಲನೆಯ ಗ್ರಹಿಕೆ ಏನಂತಂದರೆ, ಮಾನಾಧೀನ ಮೇಯ ಸಿದ್ಧಿ ಅಂತ. ಮೇಯ ಅಂದರೆ ಪ್ರಮೇಯ. ಏನೋ ಒಂದು ಪ್ರೂವ್ ಮಾಡಬೇಕು ನೀವು, ಅದು ಪ್ರಮೇಯ. ಹೇಗೆ ಪ್ರೂವ್ ಮಾಡ್ತೀರಿ? ಅದಕ್ಕೇನೋ ಪ್ರಮಾಣ ಇದೆ. ಪ್ರತ್ಯಕ್ಷ ಪ್ರಮಾಣವೋ, ಅನುಮಾನ ಪ್ರಮಾಣವೋ, ಶಬ್ದ ಪ್ರಮಾಣವೋ, ಅರ್ಥಾಪತ್ತಿ ಪ್ರಮಾಣವೋ ಬೇಕಾದಷ್ಟು. ಆದರೆ ಈ ಜೈರಾಶಿ ಭಟ್ಟ ಹೇಳಿದ್ರೆ ಪ್ರಮಾಣಕ್ಕೆ ಮೊದಲೆತ್ಕೊಂತ ಪ್ರಮಾಣ ಇಲ್ವಲ್ರಿ. ಪ್ರತ್ಯಕ್ಷ ಪ್ರಮಾಣ. ಪ್ರತ್ಯಕ್ಷ ಪ್ರಮಾಣ ಅಂತ ನೀವು ಅಂದ್ಕೋತಾ ಇದ್ದೀರಿ, ನಿಜಕ್ಕೂ ಕೂಡ ಅದು ಪ್ರತ್ಯಕ್ಷ ಆಗಿಲ್ಲ, ಆಗೋಕ್ಕೆ ಸಾಧ್ಯವೂ ಇಲ್ಲ. ಯಾಕೆ? ನಾನು ತಾರ್ಕಿಕವಾಗಿ ಅದನ್ನು ಸಾಧಿಸಿ ತೋರಿಸ್ತೀನಿ ಅಂತ. ಪ್ರಮಾಣಗಳ ಬಗ್ಗೆ ಮಾನ್ಮೇಯೋದಯ ಅಂತ ಒಂದು ಗ್ರಂಥ ಇದೆ, ಪೂರ್ವಮೀಮಾಂಸ. ಅದರೊಳಗೆ ಒಂದು ಪದ್ಯ ಐತೆ. ನಾವು ಅದನ್ನು ಓದುವಾಗ ಸ್ವಲ್ಪ ಅದನ್ನು ಕೋಟ್ ಮಾಡ್ತಾ ಇದ್ದೆ. ಚಾರ್ವಾಕಾಸ್ತಾವದೇಕಂ ದ್ವಿತಯಮಪಿ ಬೌದ್ಧ ವೈಶೇಷಿಕೌ ದ್ವೌ ಭಾಸರ್ವಜ್ಞಶ್ಚ ಸಾಂಖ್ಯ ಸ್ಥಿತಯಂ. ಆಮೇಲೆ ಇನ್ಯಾರೋ ಚತುರ್ಥಂ ವದಂತಿ, ಅದ್ರ ಜೊತೆಗೆ ಅರ್ಥಾಪತ್ತಿ ಇದೆ. ಆಮೇಲಿಂದ ಅದು ಅಭಾವ ಪ್ರತ್ಯಕ್ಷ ಇದೆ ಅಂತ. ಇದು ಬಹಳ ಚಮತ್ಕಾರ ಇರುವಂಥವು. ಅನ್ನಂಭಟ್ಟ ಅಂತ ತರ್ಕ ಸಂಗ್ರಹ ಅಂತ ಒಂದು ಪುಸ್ತಕ ಬರೆದಿದ್ದ. ಅವನೇ ಅದಕ್ಕೆ ಕಾಮೆಂಟ್ರಿ ಬರ್ದ. ಇಲ್ಲದೇ ಇದ್ದರೆ ಅದು ಏನು ಬರೆದಿದ್ದಾನೆ ಅಂತ ಅರ್ಥ ಆಗಲ್ಲ ಅಂತ ತಾನೇ ಕಾಮೆಂಟ್ರಿನೂ ಬರ್ದ. ಅವನು ಕಾಶಿಗೆ ಹೋಗಿ ಬಂದಿದ್ದಂತೆ ಪಂಡಿತ ಆಗೋದಕ್ಕೆ. ಅದಕ್ಕೆ ಸಂಸ್ಕೃತದಲ್ಲಿ ಅವನ ಕಾಲದಲ್ಲಿ ಅವನ ಆಂಧ್ರದವನು. ಕಾಶಿ ಗಮನ ಮಾತ್ರೇಣ ನಾನ್ನಂಭಟ್ಟ ಆಯತೆ ದ್ವಿಜ. ಏನು ಕಾಶಿಗೆ ಹೋಗಿ ಬಂದವರೆಲ್ಲ ಅನ್ನಂಭಟ್ರು ಆಗ್ತಾರೆ ಅಂದರೆ ಇದು ಸದ್ಯ ಆಗಲ್ವಲ್ಲ. ಇದು ಇನ್ನೂ ಎಷ್ಟೊಂದು ಗ್ರಂಥಗಳು ಬಂದು ನಮ್ಮ ತಲೆ ಮೇಲೆ ಕೂತಿರ್ತಾಯಿತ್ತು. ಅಂದರೆ ಈ ತರ್ಕ ಪದ್ಧತಿಯಲ್ಲಿ ನೀವು ಯಾವುದನ್ನೇ ಪ್ರಮಾಣ ಇದೆ ಅಂಥೇಳಿ ಸಾಧಿಸಿ ತೋರಿಸ್ಬೇಕಾದ್ರೆ 3
ತಪ್ಪುಗಳಾಗೋದಕ್ಕೆ ಸಾಧ್ಯ ಅದಿರಬಾರ್ದು ಅಂತ. ಅತಿವ್ಯಾಪ್ತಿ, ಅವ್ಯಾಪ್ತಿ, ಅಸಂಭವ ಅಂತ. ಹಸು ಇದೆ, ಹಸುನ ಡಿಫೈನ್ ಮಾಡಿರಿ. ಹಸು ಅಂತಂದರೆ 4 ಕಾಲಿರುವಂಥದ್ದು, ಬಾಲ ಇದೆ, ಇನ್ನೇನು ಇದೆ, ಏನೇನೋ ಒಂದು ಲಕ್ಷಣ ಹೇಳ್ತೇವೆ. ಯಾಕೆ ಮಾನಾಧೀನ ಮೇಯ ಸಿದ್ಧಿ, ಪ್ರಮಾಣ ಏನಿದೆಯೋ ಅದ್ರ ಮೇಲೆ ಪ್ರಮೇಯ ಸರಿಯಾ ಇಲ್ವಾ ಅಂತ ತೀರ್ಮಾನ. ನೀನು ಆ ಡೆಫಿನೇಷನ್ ಕೊಟ್ಟರೆ ಹಸುಗೆ ಅದು ತಪ್ಪಾಗತ್ತೆ. ಯಾಕೆ ಅಂತಂದರೆ ಎಮ್ಮೆ ಕೊಣಕ್ಕೂ 4 ಕಾಲಿದೆ, ಬಾಲ ಇದೆ, ಇನ್ನೇನೇನು ಇರಬೇಕು, ಅದು ಸೇರ್ಕೊಂಡ್ಬಿಡ್ತಲ್ಲ. ಸೊ ಯುವರ್ ಡೆಫಿನೇಷನ್ ಆಫ್ ದಿ ಕೌ ತಪ್ಪಾಗೋಯ್ತು. ಸೊ ಅತಿವ್ಯಾಪ್ತಿ ಇರಬಾರ್ದು, ಅವ್ಯಾಪ್ತಿ ಇರಬಾರ್ದು. ಆಮೇಲೆ ಯಾವುದೋ ಹೇಳಿದ್ರಿ, ಆ ಜಾತಿಗೆ ಸೇರಿರ್ತಕ್ಕಂಥ ಒಂದು ಪ್ರಾಣಿಗೆ ಅದು ಅನ್ವಯ ಆಗದೇ ಇರುವಂಥ ರೀತಿಯಲ್ಲಿ ನೀವು ಅದನ್ನ ಡಿಫೈನ್ ಮಾಡಿಬಿಟ್ರಿ, ಆಗಲ್ಲ. ಅದಕ್ಕೇ 2 ಪದಗಳನ್ನು ಅವರು ಹಿಡ್ಕೊಂಡು ನಮ್ಮನ್ನು ಹಿಂಸೆ ಕೊಡ್ತಾರೆ ತರ್ಕಶಾಸ್ತ್ರದವರು. ಅವಚ್ಛೇದಕ, ಅವಚ್ಛಿನ್ನ ಅಂತ. ಅವಚ್ಛೇದಕ ಅವಚ್ಛಿನ್ನ ವ್ಯಾಪಕೀಭೂತೋ ಸಾಮಾನಾಧಿಕರಣ್ಯಂ ಅತಿವ್ಯಾಪ್ತಿ. ಅರ್ಥ ಆಯ್ತಾ? ನನಗೂ ಅರ್ಥ ಆಗಿರಲಿಲ್ಲ, ಸ್ಟೂಡೆಂಟ್ ಆಗಿದ್ದ, ಅದನ್ನು ಗಟ್ ಮಾಡಿದ್ದೆ. ಅದನ್ನು ಯಾಕಂದ್ರೆ ಪರೀಕ್ಷೆಯಲ್ಲಿ ಬರಿಬೇಕಲ್ಲ, ಅತಿವ್ಯಾಪ್ತಿ ಅಂದ್ರೇನು ಬರೆದ್ರಾಯ್ತು. ಅವನು ಹೇಳ್ತಾ ಇರ್ತಕ್ಕಂಥದ್ದಿಷ್ಟೇ, ಯಾವ ಗುಣವನ್ನು ನೀನು ಹೇಳಿ ಈ ವಸ್ತುವನ್ನು ಬೇರೆಯವರಿಗೆ ಅರ್ಥೈಸೋದಕ್ಕೆ ಸಮರ್ಥನಾಗಿದ್ದೀನಿ ಅಂತ ಹೊರಟಿದ್ಯೋ ಅದು ಅವಚ್ಛಿನ್ನ ಅಂತಂದ್ರೆ ಅದನ್ನು ದೂರ ಇಡಬೇಕು. ಅವಚ್ಛೇದಕ ಲಕ್ಷಣ, ಅವಚ್ಛಿನ್ನ ಯಾವುದೋ ಒಂದೊಂದು ಬೇರೆ ಇರಲಿ ಬಿಡಿ, ಅದನ್ನೆಲ್ಲ ಹೇಳಕ್ಕೆ ಹೋದರೆ ತಪ್ಪು ಹೇಳ್ತಾ ಇದ್ದಾನೆ, ನಿಮಗೂ ಗೊತ್ತಾಗೋದು. ಈ ಗ್ರಂಥ ವಿಶೇಷವಾಗಿ ಬರೀ ಈ ರೀತಿಯ ಡೆಫಿನೇಷನ್ಸ್ ಅಂತ ಹೇಳ್ತೀವಲ್ಲ, ಲಕ್ಷಣ ಲಕ್ಷಣ ಲಕ್ಷಣ, ಚಾರ್ವಾಕಾಸ್ತಾವದೇಕಂ ಅಂತ ಹೇಳ್ತೀವಿ. ಆದರೆ ಚಾರ್ವಾಕದ್ದು ಅಂತ ಯಾವುದೋ ಕೆಲವು ಪದ್ಯಗಳಿದೆಯಲ್ಲ, ಅದನ್ನು ನೋಡಿದ್ರೆ ಆ ಪದ್ಯದಲ್ಲೇ ಅನುಮಾನ ಪ್ರಮಾಣ ಇದೆ. ಅನುಮಾನ ಪ್ರಮಾಣ ಅಂದರೆ ಇನ್ಫರೆನ್ಸ್ ಅಂತ ಹೇಳ್ತೀವಲ್ಲ. ಎತ್ತರ ಎತ್ತರ ಧೂಮಸ್ತಬ್ಧಾಗ್ನಿ, ಎಲ್ಲೆಲ್ಲಿ ಹೋಗೇ ಇದೆಯೋ ಅಲ್ಲಿ ಬೆಂಕಿ ಇದೆ, ಅದಕ್ಕೆ ಎಲ್ಲಿದೆ ಅನ್ನೋದಕ್ಕೆ ಉದಾಹರಣೆ ಕೊಡ್ತೀವಿ. ಎಲ್ಲಿ ಇಲ್ಲ ಅನ್ನೋದನ್ನು ಹೇಳಿ, ನೋಡಿದ್ಯಾ ಸರೋವರದಲ್ಲಿ ಇರಲಿಲ್ಲ, ಬೆಟ್ಟದ ಮೇಲಿತ್ತು, ಬೆಟ್ಟದ ಮೇಲೆ ನೋಡಿದ್ದನ್ನು ತೀರ್ಮಾನ ಮಾಡಿದೆ. ಹೀಗೆ ಇನ್ನೊಂದು ಎಲ್ಲ ಚರ್ಚೆ ನಡೀತಾ ಇರತ್ತೆ ಅವ್ರದ್ದು. ಆದರೆ ಈ ತತ್ವೋಪಪ್ಲವ ಸಿಂಹ ಏನು ಮಾಡುತ್ತೆ ಅಂದರೆ, ಇವಾಗ ಪ್ರತ್ಯಕ್ಷ ಪ್ರಮಾಣ ಕೊಡೋದು. ನಾನು ಕಣ್ಣು ಸರಿ ಇದೆ ಡಾಕ್ಟರ್ ಹೇಳಿದ್ದಾರೆ, ಕನ್ನಡಕ್ಕೆ ಹಾಕ್ಕೊಳ್ಳದೆ ಇದ್ರೂ ನೋಡ್ಬೋದು ನೀನು ಅಂತ ಅವರೇ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅದನ್ನು ನಾನು ನೋಡ್ತಾ ಇದ್ದೀಯಪ್ಪ, ಹಾಗೆ ಅಂದ್ಕೊಂಡಿದ್ದೀಯ, ಹಾಗೆ ಅಂದ್ಕೊಂಡಿದ್ದೀಯಾ ಅನ್ನೋದನ್ನ ಸಾಧಿಸಿ ತೋರಿಸ್ಬೇಕು. ಅದಕ್ಕೆ ಅವಚ್ಛೇದಕ ಅವಚ್ಛಿನ್ನ ವ್ಯಾಪಕೀಭೂತ ಶುರು ಮಾಡಬೇಕು. ಇಡೀ ಪುಸ್ತಕದಲ್ಲಿ ಅಂಥದ್ದೇ ಬೇಕಾದಷ್ಟು ಸಂದರ್ಭಗಳಿವೆ. ಇಲ್ಲಿ ಎಲ್ಲಿ ಅರ್ಥಾಪತ್ತಿ ಬಂದ್ಬಿಡ್ತು, ಎಲ್ಲಿ ಅವ್ಯಾಪ್ತಿ ಬಂತು, ಬಹಳ ಟೆಕ್ನಿಕಲ್ ಆಗಿರುವಂಥ ಪುಸ್ತಕ. ತೀರ್ಮಾನಗಳನ್ನು ಏನೇ ಕೊಟ್ಟಿದ್ರು ಆ ತೀರ್ಮಾನಕ್ಕೆ ಹೇಗಪ್ಪ ಬಂದೆ ಅಂತ ಕೇಳಿದ್ರೆ ನಮ್ಗೆ ಯಾರಿಗೂ ಅರ್ಥವಾಗದೇ ಇರೋ ಶೈಲಿಯಲ್ಲಿ ಬರೀತಾನೆ. ಅದಕ್ಕೆ ನಾನು ನಾರಾಯಣ ಅವ್ರಿಗೆ ಹೇಳಿದ್ದು, ಏನು ಸ್ವಾಮಿ ಈ ಕೂದಲು ಸೀಳೋ ತರ್ಕ ಇದು. ತರ್ಕಶಾಸ್ತ್ರದ ಸುಮಾರು 15ನೇ ಶತಮಾನಕ್ಕೆ ಗದಾಧರ ಅನ್ನೋನೊಬ್ಬ ಬಂದಿದ್ದ. ಅವರು ನವ್ಯ ನ್ಯಾಯ ಅಂತ, ನ್ಯಾಯ ಗೌತಮ, ಆಮೇಲೆ ವಾತ್ಸ್ಯಾಯನ ಅವರದ್ದೆಲ್ಲ ಹಿಂದಿನ ಕಾಲ, ಅನ್ನಂಭಟ್ಟ ಇತ್ಯಾದಿ. ಗದಾಧರ ಅವರೆಲ್ಲ ಬಂದರು, ಬರೀ ಅವಚ್ಛೇದಕ ಅವಚ್ಛಿನ್ನನೇ. ನಮ್ಮ ರಾಮಚಂದ್ರ ರಾಯರು ಭಾರಿ ಪಂಡಿತರು ಇದ್ದಾರೆ ಅವಚ್ಛೇದಕ ಅವಚ್ಛಿನ್ನದಲ್ಲಿ. ಅವರು ನನಗೆ ನೀನು 10 ವರ್ಷ ಟೈಮ್ ಕೊಡ್ತೀವಿ, ನೀನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅಂತ ಹೇಳಿದ್ರು. ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಸಾಕು ಸ್ವಾಮಿ, ನಮಗೆ ಯಾವತ್ತೂ ಆಗಲ್ಲ. ಅದು ಪರೀಕ್ಷೆ ಏನು ಬರೀಬೇಕು ಅದನ್ನು ಅವರೇ ಹೇಳ್ಕೊಟ್ಟಿರ್ತಾ ಇದ್ದು, ಬರ್ತು ಬಿಡ್ತಾ ಇದ್ದು. ಸದ್ಯ ನಮಗೆ ತತ್ವೋಪಪ್ಲವ ಸಿಂಹ ಒಂದು ಪಠ್ಯಪುಸ್ತಕ ಆಗಿರಲಿಲ್ಲ.
ಇನ್ನೊಂದಿದೆ ಇಂಥದ್ದೇ, ಅದನ್ನು ಶ್ರೀಹರ್ಷ ಅನ್ನೋನು ಬರೆದಿದ್ದ. ಅದು ಇಂಥದ್ದೇ ಟೈಟ್ಲ್ ಹೆಚ್ಚು ಕಡಿಮೆ, ಖಂಡನ ಖಂಡ ಖಾದ್ಯ. ಖಂಡನ ಖಂಡ ಖಾದ್ಯ. ಅವನು ನೈಷಧ ಚರಿತ್ರೆ ಬರೆದಾನೆ, ಸೊಗಸಾದಂಥ ಕಾವ್ಯ ಅದು. ಅವನೇನೆ ಈ ತತ್ವಶಾಸ್ತ್ರ ಅದ್ವೈತದ ಬಗ್ಗೆ ಅದು. ಅವನು ಕೊಟ್ಟಿರೋ ಹೆಸರು ಖಂಡನ ಖಂಡ ಖಾದ್ಯ. ಅದ್ವೈತ ನೀನೇನಾದರೂ ಖಂಡಿಸ್ತೀಯಾ? ನಿನ್ನನ್ನು ಖಂಡಿಸಿ ತಿಂದು ಹಾಕ್ತೀನಿ ನೀನು. ಖಂಡನ ಖಂಡ ಖಾದ್ಯ. ಟೈಟ್ಲೇ ಹಂಗಿರುವಾಗ ಇನ್ನು ಒಳಗಡೆ ಹೂರಣ ಹೇಗಿರ್ಬೋದು ಯೋಚನೆ ಮಾಡಿ. ತತ್ವೋಪಪ್ಲವ ಸಿಂಹ ಅಂಥ ಒಂದು ಗ್ರಂಥ ಅಂತ ಕಾಣುತ್ತೆ. ಇದು ಬಹಳ ವರ್ಷಗಳ ಕಾಲ ಜನಕ್ಕೆ ತೊಂದರೆ ಕೊಡಬಾರ್ದು ಏನೋ ಅಂತ ಮಾಯ ಆಗೋಗಿತ್ತು ಪುಸ್ತಕ. ಬರೆದಾದ ಮೇಲೆ ಯಾರೂ ಓದಲಿಲ್ಲ, ಹಸ್ತಪ್ರತಿ ಯಾರೂ ತಯಾರು ಮಾಡೋಕ್ಕೆ ಹೋಗಲಿಲ್ಲ. ಅದು ತಾಳೆಗರಿ ಮೇಲೆ ಬರೆದಿಡೋ ಜನ ಅವರು. ಈ ಗ್ರಂಥ ಯಾಕ್ರಿ ಬರೆದಿಡಬೇಕು ಅಂತ ನಂಬರ್ ಆಫ್ ಮ್ಯಾನ್ಸ್ಕ್ರಿಪ್ಟ್ಸು ಬಹಳ ಕಡಿಮೆನೇ ಆಯ್ತದು. ಆದರೆ ಏನಾಯಿತು, ಇದು ಬಹುಶಃ 8ನೇ ಶತಮಾನಕ್ಕೆ ಸೇರಿದ ಗ್ರಂಥ ಅಂತ ಹೇಳ್ತಾರೆ. ಇದ್ರಲ್ಲಿ ಒಂದು ಮ್ಯಾನ್ಸ್ಕ್ರಿಪ್ಟ್ ಸಿಕ್ಬಿಡ್ತು ಬರವಾಡದ ಹತ್ರ. ಸರಿ, ಅವರು ಅದನ್ನು ಹಚ್ಚಾಕ್ಸಿ ಅದ್ರ ಮೇಲೆ ಸುಕುಲಾಲ್ಜಿ ಸಂಘವಿ ಅಂತ ಅವರೊಬ್ಬರು, ಪಾರಿಕ್ ಅಂತ ಇನ್ನೊಬ್ಬರು, ಅವರಿಬ್ಬರು ಸೇರಿ ಇದನ್ನು ಅವ್ರಿಗೆ ಅರ್ಥ ಆಗಿತ್ತು ಅಂತ ನಾವು ಭಾವಿಸ್ಕೋಬೇಕು. ಆದರೆ ಅವ್ರು ಬರೆದಿರೋದನ್ನು ನೋಡಿದ್ರೆ ನಮಗಿಂತಲೂ ಹತ್ತತ್ತ ಅಲ್ಲ, ಅದು ನಮ್ಮ ಪಕ್ಕದಲ್ಲೇ ಇದೆಯಲ್ಲ. ಅವರು ಪಾಪ ಏನಪ್ಪ ಹೇಳ್ದ ಇವನು ಅಂದರೆ, ಒಂದು ವಿಮರ್ಶಾತ್ಮಕ ಪದ್ಧತಿ, ತರ್ಕ ಪದ್ಧತಿ, ಅದಕ್ಕೆ ಯಾವ್ಯಾವ ಅಂಗಗಳನ್ನು ನಾವು ಇಟ್ಟಿದ್ದೀವಿ ತರ್ಕಸಿದ್ಧಿ ಆಗಬೇಕಾದರೆ, ಇವನು ಅದನ್ನೆಲ್ಲ ಮೀರಿ ನಿಲ್ತಕ್ಕಂಥವನು. ಅದರಿಂದಲೇ ನಾರಾಯಣ ಅವರು ಅದನ್ನೆಲ್ಲ ಕೊಟ್ಟಾದ್ಮೇಲೆ, ಏನು ನೀನು ಒಳ್ಳೆ ಪ್ರೂಫ್ ರೀಡರ್ ಥರ ಅಷ್ಟೇ ಮಾಡಿದ್ಯಾ, ಏನು ತಿದ್ದೇ ಇಲ್ವಲ್ಲ ಇಲ್ಲಿ ಅಂತ ಕೇಳಿದ್ರು. ನನಗೆ ಗೊತ್ತಿದ್ದರೆ ತಾನೇ ತಿದ್ದೋದಕ್ಕೆ. ನನಗೂ ಗೊತ್ತು, ನಿಮಗೆಲ್ಲ ಅನುಮಾನ ಇದೆಯೋ, ನನಗೂ ಅಲ್ಲೇ ಅನುಮಾನ ಇದೆ. ಅದನ್ನ ನಮ್ಮ ಓದುಗರು ಒಂದಿಷ್ಟು ತಲೆ ಕೆಡಿಸ್ಕೊಂಡು ಏನಾದರೂ ಅದರ ಅರ್ಥ ಕಂಡ್ಕೋತಾರೇನೋ ನೋಡೋಣಂತೆ ಪ್ರಿಂಟ್ ಮಾಡಿ ಅಂತೇಳಿ. ಇಲ್ಲಿ ಅದು ಮುಖ್ಯವಾದಂಥ ವಿಷಯ ಅಲ್ಲ. ನಾನು ಈಗಾಗಲೇ ಹೇಳಿದೆ, ಯಾವುದೇ ಪ್ರಮಾಣಕ್ಕೂ ಪ್ರಮಾಣವಿಲ್ಲ ಅನ್ನೋದು ಇವನ್ ಸಿದ್ಧಾಂತ. ಸಾಮಾನ್ಯವಾಗಿ ಇವಾಗ ಶಬ್ದ ಪ್ರಮಾಣ ಅಂತೀರಿ. ಶಬ್ದ ಪ್ರಮಾಣ ಅಂತಂದರೆ ಆಪ್ತವಾಕ್ಯಂ ಶಬ್ದ. ನೀವು ನಂಬಿಕೆಗೆ ಅರ್ಹರಾಗಿರೋರು ಅಂತ ನಾನು ಕಂಡುಕೊಂಡಿದ್ದರೆ ನೀವು ಹೇಳೋದನ್ನು ನಂಬ್ತೀನಿ. ಆಪ್ತವಾಕ್ಯಂ ಶಬ್ದ. ಆಪ್ತಸ್ತು ಯಥಾರ್ಥ ವಕ್ತ. ಅದನ್ನು ಯಾರು ತೀರ್ಮಾನ ಮಾಡೋರು, ಯಥಾರ್ಥವೋ ಅಯಥಾರ್ಥವೋ ಅಂತ? ನಮ್ಮ ರಿಲೇಷನ್ಶಿಪ್ ಏನು ಗೊತ್ತಿಲ್ಲ. ಇಲ್ಲರಿ, ಅವನು ಯಾವತ್ತೂ ಸುಳ್ಳು ಹೇಳೋವಂಥವನಲ್ಲಪ್ಪ ಅವನು. ಅದೇ ನಾವು ಹೇಳೋದು ಒಪ್ಕೊಂಡು. ವೇದ ಅಲ್ವಾ ಅದು, ಅಪೌರುಷೇಯ. ಅದರಿಂದ ಅದರಲ್ಲಿರೋದು ಸರಿನೇ ಇರಬೇಕು. ಆಪ್ತವಾಕ್ಯಂ ಶಬ್ದ. ಇವನಿಗೆ ಆಪ್ತರೇ ಇಲ್ಲ. ಜೈರಾಶಿ ಭಕ್ತನಿಗೆ ತಾನು ಪ್ರಮಾಣದ ಬಗ್ಗೆ ಮಾತನಾಡುವಾಗ ಎಲ್ಲ ಇದನ್ನು ಬೇರೆಯವರು ಯಾರಾದರೂ ಹಾಸ್ಯಕ್ಕೆ ಗುರಿ ಮಾಡಬಹುದಾ ಅಂತ ಕೂಡ ಯೋಚನೆ ಮಾಡೋದು. ಅಂದರೆ ನೀವು ಯಾವುದನ್ನು ವ್ಯಾಲಿಡ್ ನಾಲೆಡ್ಜ್ ಅಂತೀರಲ್ಲ, ಪ್ರಮ ಅಂತ ಸಂಸ್ಕೃತದಲ್ಲಿ. ಅದಕ್ಕೆ ಪ್ರಮ ಭ್ರಮ. ಭ್ರಮ ತಪ್ಪು, ಪ್ರಮ ಸರಿಯಾದ್ದು. ಆ ಪ್ರಮ ಸಿಕ್ಕಬೇಕಾದ್ರೆ ಇಂತಿಂಥ ಅಂಗಗಳಿವೆ. ಅದನ್ನು ಉಪಯೋಗಿಸ್ಕೊಂಡು ನೀವು ಇದು ಸರಿ, ಇದು ಸರಿ ಅಲ್ಲ, ಯಾಕೆ ಸರಿ, ಹೇಗೆ ಸರಿ, ಯಾವ ಸಂದರ್ಭದಲ್ಲಿ ಸರಿ, ಅದನ್ನು ತೀರ್ಮಾನ ಮಾಡ್ತೀವಿ. ಅದಕ್ಕೆ ವಾಲ್ಟರ್ ರೂಬೆನ್ ಒಂದು ಲೇಖನ ಬರೆದಿದ್ದಾರೆ ಈ ಗ್ರಂಥದ ಬಗ್ಗೆ. ಬಹಳ ದೊಡ್ಡ ವಿದ್ವಾಂಸರವರು.
ಅವರು ಒಂದು ಮಾತು ಹೇಳಿದ್ರು, ಇವನು ಫಿಲಾಸಫಿ ಟೆಕ್ಸ್ಟ್ ಬರೀತೀನಿ ಅಂತ ಹೊರಟು ಆ್ಯಂಟಿ ಫಿಲಸಾಫಿಕಲ್ ಟೆಕ್ಸ್ಟ್ ಬರೀದಾನೆ ಅಂತ. ತರ್ಕಕ್ಕೆ ಸಂಬಂಧಪಟ್ಟಿದ್ದು ಬರೀತೀನಿ ಅಂತ ಹೇಳಿ ನಿನ್ನ ಮಾರ್ಗದಲ್ಲೇ ತರ್ಕ ಇಲ್ಲದಿದ್ದೇನು ಪ್ರಗತಿ. ನಮಗೆ ಅಗ್ನಾಸ್ಟಿಕ್ಸ್ ಅನ್ನೋರು ಗೊತ್ತಿದಾರಲ್ಲ, ಅವ್ರಿಗೆ ಯಾವುದರಲ್ಲೋ ನಂಬಿಕೆ ಇಲ್ಲ, ನಂಬಿಕೆಗೆ ಅರ್ಹವಾಗಿರುವಂಥದ್ದೇನೂ ಇಲ್ಲ. ನಾನು ಹಾಗೆಲ್ಲ ಒಪ್ಪೋದಿಲ್ಲ, ದೇವರು ಒಪ್ಪಿ ಹೋಗ್ರಿ ಅಂತ. ಇವನು ಪ್ರಮಾಣಗಳನ್ನು ನಂಬದಲೇ ಇದ್ರೂ ಕೂಡ ಪ್ರಮಾಣಕ್ಕೆ ಪ್ರಮಾಣ ಇಲ್ಲ ಅನ್ನೋ ಪ್ರಮಾಣ ಕೊಡ್ತಾನೆ. ಆದ್ರಿಂದನೇ ಆ ಪುಸ್ತಕ ಅರ್ಥವಾಗೋದು ಕಷ್ಟ. ನೀರು ಬಳಸ್ತೀರಿ ನೀವು, ಎಲ್ಲಿಂದ ಬಂತು ಅಂತ ಕೇಳ್ತಾರೆ, ಅದು ಹೇಗೆ ಉಪಯುಕ್ತ ಅಂತ ಕೇಳ್ತಾರೆ. ನ್ಯಾಯದರ್ಶನದಲ್ಲ ಅದಕ್ಕೊಂದು ಉತ್ತರ ಹೇಳ್ತಾರೆ. ಇಂಗ್ಲೀಷ್ನಲ್ಲಿ ಅದನ್ನು ನಾವು ಪ್ರಾಕ್ಟೀಸ್ ಇಸ್ ದಿ ಕ್ರೈಟೀರಿಯನ್ ಫಾರ್ ಟ್ರೂತ್ ಅಂತ ಹೇಳ್ತೀವಿ. ನೀರು ಕುಡಿದು ನೋಡ್ರಿ, ಈಗ ನೀರು ಕುಡಿದ್ರೆ ಬಾಯಾರಿಕೆ ಹೋಗುತ್ತೆ ಅಂತ ಒಂದು ಪ್ರಮೇಯ. ಅದಕ್ಕೆ ಪ್ರಮಾಣ ನೀವು ಎಷ್ಟೇ ಪ್ರಮಾಣ ಕೊಟ್ಟರು ಕಡೆಗೆ ಉಳಿದಿರೋ ಪ್ರಮಾಣ ಒಂದು ಕುಡಿದು ನೋಡಪ್ಪ. ನ್ಯಾಯದರ್ಶನದಲ್ಲಾದರೆ ಈ ರೀತಿಯ ಒಂದು ಧೋರಣೆಯನ್ನು ಇಟ್ಕೊಂಡು ಹೊರಡ್ತಾರೆ. ನೀರು ಎಲ್ಲಿಂದ ಬಂತು ಏನು ಅಂತ ಚರ್ಚೆ ಮಾಡಿಕೊಂಡು, ನೀರು ಒಂದು ಏನು ಅಂತ ಡಿಫೈನ್ ಮಾಡಿಕೊಂಡು, ಅದೆಲ್ಲ ಆಮೇಲೆ ಮಾಡೋಣ. ಮೊದಲೆತ್ಕೊಂತ ಅದ್ರ ಉಪಯುಕ್ತತೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಅದು ಉಪಯುಕ್ತವೋ ಅಲ್ವೋ ಅನ್ನೋದಕ್ಕೆ ಪ್ರಮಾಣ ಏನು ಅಂತಂದರೆ ಅತ್ಯಂತ ಘನಿಷ್ಠವಾದಂಥ ಪ್ರಮಾಣ ಕುಡಿದು ನೋಡೋದು. ಇದನ್ನು ಬೇಕಾದಷ್ಟು ಶಾಖೆಗಳು ಒಪ್ಕೊಂಡಿವೆ. ಆದರೆ ಇವನ ಸರ್ಕಸ್ ಏನು ಅಂತಂದರೆ ಯಾವ ಪ್ರಮಾಣಕ್ಕೂ ಪ್ರಮಾಣವಿಲ್ಲ ಅಂತ ಪ್ರಮಾಣವನ್ನು ಒದಗಿಸೋದು ಅಂತ ನಾನಾಗಲೇ ಹೇಳಿದ್ನಲ್ಲ. ಆದ್ದರಿಂದಲೇ ಇಷ್ಟು ಕ್ಲಿಷ್ಟವಾದಂಥ ಗ್ರಂಥ. ತತ್ವಶಾಸ್ತ್ರದ ತರ್ಕಶಾಸ್ತ್ರದ ಪರಿಭಾಷೆಯನ್ನು ಬಳಸ್ತಾನೆ. ಆದರೆ ಆ ಪರಿಭಾಷೆಯನ್ನು ಬಳಸಿದ್ದ ಆದಮೇಲೆ ಕೊಟ್ಟಿರ್ತಕ್ಕಂಥ ಉಪಸಂಹಾರ ಎಷ್ಟರ ಮಟ್ಟಿಗೆ ಅಂಗೀಕಾರಾರ್ಹವಾಗಿದೆ, ಅದಕ್ಕೆ ವ್ಯತಿರಿಕ್ತವಾಗಿ ಇನ್ನೊಂದು ಪ್ರಮಾಣವನ್ನು ನಾವು ಕೊಡೋದಕ್ಕೆ ಸಾಧ್ಯವಿಲ್ವೇ ಅಂತ ನೋಡಿದ್ರೆ ಪ್ರತಿಯೊಂದಕ್ಕೂ ಕೊಡೋದು. ನೀನು ಹೇಳ್ತಾ ಇರೋದ್ರಲ್ಲಿ ಇಂಥದ್ದೊಂದು ಲೋಪ ಇದೆಯಲ್ಲಪ್ಪ ಅಂತ ಹೇಳೋದಕ್ಕೆ ಸಾಧ್ಯ. ಅದರಲ್ಲೇ ಈ ಗ್ರಂಥ ಅಷ್ಟು ಕ್ಲಿಷ್ಟವಾಗಿರೋದು. ವಾಲ್ಟರ್ ರೂಬೆನ್ ಅದಕ್ಕೆ ಹೇಳಿದ್ದು ಅವನೊಬ್ಬ ಆ್ಯಂಟಿ ಫಿಲಸಾಫಿಕಲ್ ಫಿಲಾಸಫರ್. ಆದ್ದರಿಂದಲೇ ಈ ಶೈಲಿ ಇದೆ. ಮತ್ತು ಜಗ್ಗಾಡ್ತಾನೆ, ಗಿಮಿಕ್ಸ್ ಅಂತ ಹೇಳ್ತೀವಿ ನೋಡಿ ನಾವು. ಅವನು ಲಾಜಿಕ್ಕನ್ನೇ ಒಂದು ವಸ್ತುವನ್ನಾಗಿ ಇಟ್ಕೊಂಡು ಪ್ಲೇಯಿಂಗ್ ವಿತ್ ಲಾಜಿಕ್ ಗಿಮಿಕ್ಸು. ಅದನ್ನು ಹೇಳೋದಕ್ಕೆ ದೊಡ್ಡ ಪುಸ್ತಕ ಬರೀಬೇಕಾಗಿತ್ತ, ಅದನ್ನು ನಾರಾಯಣ ಅವ್ರ ಕನ್ನಡಕ್ಕೆ ತರಬೇಕಾಗಿತ್ತ. ಓದಿ ನೋಡಿ ಎಷ್ಟು ಭಾಗಗಳ ಅರ್ಥ ಆಗತ್ತೆ ಅನ್ನೋದು ತಿಳ್ಕೊಂಡಾದ್ಮೇಲೆ ನಾರಾಯಣ ಅವ್ರನ್ನ ಮಾತ್ರ ನೀವು ಟೀಕೆ ಮಾಡಬೇಡಿ. ಯಾಕೆ ಅಂತಂದರೆ ಇದಕ್ಕೆ ಮುಂಚೆ ನಾನು ಹೇಳಿದ್ನಲ್ಲ, ಶುಕ್ಲಾಲ್ಜಿ ಸಂಘವಿ ಮತ್ತು ಪಾರಿಕ್ ಅವರು ಇದನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಇಂಗ್ಲೀಷ್ಗೆ. ಅದನ್ನು ನೋಡಿಬಿಟ್ಟು ನಾರಾಯಣ ಅವರು ಅದನ್ನು ಕನ್ನಡಕ್ಕೆ ಮಾಡಿರೋದು. ಅವರು ಕೂಡ ಇದೇ ತೀರ್ಮಾನಕ್ಕೆ ಬಂದಿದ್ದಾರೆ, ಏನು ಹೇಳ್ತಾ ಇದ್ದಾನಪ್ಪ, ಅಬದ್ಧವಾಗಿ ತೋರುತ್ತಲ್ಲ ಇದು. ಆದರೆ ಅಬದ್ಧವಾಗಿ ತೋರದೇ ಇರುವಂಥ ರೀತಿಯಲ್ಲಿ ಅವನು ಅವಚ್ಛೇದಕ ಅವಚ್ಛಿನ್ನ ವ್ಯಾಪಕೀಭೂತ ಸಾಮಾನಾಧಿಕರಣ್ಯಂ ಅದರಲ್ಲಿ ಪಂಡಿತ. ಅವನು ಪರಿಭಾಷೆಯಲ್ಲಿ ಪಂಡಿತ, ಆದರೆ ಶುದ್ಧ ತರ್ಕವನ್ನು ಕೊಟ್ಟು ಯಾವುದೇ ಒಂದು ಪ್ರಮೇಯವನ್ನು ಇದಮಿತ್ತಮ್ ಅಂತ ಸಾಧಿಸಿ ತೋರಿಸೋದಕ್ಕೆ ಆಸಕ್ತ. ಅದಕ್ಕೆ ನಾನು ಆಗಲೇ ಹೇಳಿದ್ದು, ಈಸ್ ಪ್ಲೇಯಿಂಗ್ ವಿತ್ ವರ್ಡ್ಸ್, ಪ್ಲೇಯಿಂಗ್ ವಿತ್ ಡಾಕ್ಟ್ರಿನ್ಸ್ ಆಫ್ ಫಿಲಾಸಫಿ. ಬಟ್ ಅನ್ಫಾರ್ಚುನೇಟ್ಲಿ ವಾಟ್ ಹಿ ಕಮ್ಯುನಿಕೇಟ್ಸ್ ಅದು ಇಟ್ ರಿಮೇನ್ಸ್ ಇನ್ ಅನ್ಕಮ್ಯುನಿಕಬಲ್. ಹಾಗಂಥೇಳಿ ಈ ಪುಸ್ತಕವನ್ನು ಓದೋದೇ ಬೇಡವಾ ಅಂತ ಕೇಳಿದ್ರೆ
ನಮ್ಮ ರಾಮಚಂದ್ರ ರಾಯರು ಅಂದರೆ ನಾನು S.K. ರಾಮಚಂದ್ರ ರಾವ್ದೆಲ್ಲ ಹೇಳ್ತಾರೆ. ಎಸ್ ರಾಮಚಂದ್ರ ರಾವ್ ನನ್ನ ಮೇಷ್ಟ್ರು, ನನ್ನ PhD ಗೈಡು. ಮಾಧ್ವ ಸ್ವಾಮಿಗಳು ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೂ ಪಾಠ ಹೇಳಿರೋರು ಅವರು. ಇವರೆಲ್ಲ ಕೂತ್ಕೊಂಡು ಅದು ಹೇಳೋದೇ ಇಲ್ಲ, ರಾಮಚಂದ್ರ ರಾಯರು ಪಾಠ ಹೇಳೋದು ಅಂತ. ರಾಮಚಂದ್ರ ರಾಯರು ಈ ತರ್ಕವನ್ನೆಲ್ಲ ಮಾಡಿಕೊಂಡು ನನಗೆ ಕೆಲವು ಸಲ ಹೇಳೋರು, ಅಲ್ಲಪ್ಪ ನಾನು ನೀನು ಇದನ್ನು ಓದದೇ ಇದ್ದರೆ ಕಷ್ಟ ಅಂತಲೋ ಏನೋ, ಬೇರೆಯವ್ರು ಯಾರು ಓದ್ತಾರೆ ಮತ್ತೆ, ಕಷ್ಟ ಆದರೂ ಓದಬೇಕು ನಾವು ಇದನ್ನು ಅಂತ ಹೇಳೋರು. ಆ ಥರದ್ದು ಬೇಕಾದಷ್ಟು ಗ್ರಂಥಗಳಿವೆ. ನ್ಯಾಯಸುಧಾ ಫಾರ್ ಎಕ್ಸಾಂಪಲ್, ನ್ಯಾಯಸುಧಾನ ಆನೆ ಮೇಲೆ ಇಟ್ಟು ಮೆರವಣಿಗೆ ಮಾಡೋದಕ್ಕೆ ಯಾರು ಬೇಕಾದರೂ ಮಾಡ್ಬೋದು. ನಮ್ಮ ಅದೆಂಥದ್ದು ಮಠ ಇದೆಯಲ್ಲ, ನಮ್ಮ ಮನೆಗೆ ಹೋಗ್ತಿದ್ದ ದಾರಿಯಲ್ಲಿ ಪೇಜಾವರ ಸ್ವಾಮಿಗಳು ಮಠ, ಆನೆ ಮೇಲೆ ನ್ಯಾಯಸುಧಾ ಇಟ್ಟು ಅವರು ಮೆರವಣಿಗೆ ಮಾಡಿ ಅಂತ. ಯಾರಾದರೂ 4 ಲೈನ್ ಓದಿದ್ದಿರೇನ್ರಿ? ಓದಕ್ಕಲ್ಲ, ಅದಿರೋದು ಪೂಜೆ ಮಾಡೋದು. ರಾಮಚಂದ್ರ ರಾಯ ಅದಕ್ಕೆ ಹೇಳೋದು, ನಾನು ನೀನು ಅದನ್ನು ಪೂಜೆ ಮಾಡೋಕ್ಕಲ್ಲ ಇರೋದು, ಅರ್ಥವಾಗದೇ ಇದ್ದರೆ ಅರ್ಥವಾಗಿಲ್ಲ ಅಂತ ಒಪ್ಕೊಂಡು ಅರ್ಥವಾಗ್ತಕ್ಕಂಥ ಮಾರ್ಗ ಯಾವುದು, ಯಾರ ಮುಖೇನೋ ಅದನ್ನು ತಿಳ್ಕೋಬಹುದು ಅಂತ ಯತ್ನಿಸೋಣ ಅಂತ ಹೇಳೋರು ಬೇರೆ ಗ್ರಂಥಗಳ ಬಗ್ಗೆ. ಅವರೇನಾದರೂ ಈ ತತ್ವೋಪಪ್ಲವ ಸಿಂಹ ನೋಡಿದ್ದಿದ್ರೆ ಎಂಥ ಅಗಾಧವಾದ ತರ್ಕ ಪರಿಭಾಷೆಯನ್ನು ಇವನು ಅಷ್ಟು ಸಮಗ್ರವಾಗಿ ಬಳಸಿದ್ದಾನೆ ಅಂತ ಖುಷಿ ಪಡ್ತಾ ಇದ್ರು ಏನು. ನನಗೆ ಆ ಖುಷಿ ಪಡೋದಕ್ಕೆ ಬೇಕಾದಷ್ಟು ತರ್ಕ ಗೊತ್ತಿಲ್ಲ. ಆದ್ದರಿಂದಲೇ ಏನು ಹೇಳಿದೆ ಇಷ್ಟೊತ್ತು ನಿನ್ನ ಪುಸ್ತಕದ ಬಗ್ಗೆ ಅಂತ ಯಾರಾದರೂ ಕೇಳಿದ್ರೆ ಏನು ಬಂದಿದ್ದ ಏನೋ ಹೇಳ್ಕೊಂಡ ಅಂತ ಹೇಳ್ಬಹುದೇ ಹೊರತು ಬಹಳ ನಿಷ್ಕೃಷ್ಟವಾಗಿ ಈ ಗ್ರಂಥದ ಬಗ್ಗೆ ಮಾತನಾಡ್ತಕ್ಕಂಥದ್ದು ಕಷ್ಟ. ಹಾಗಿದ್ದ ನಾರಾಯಣ್ ಯಾಕೆ ಮಾಡಬೇಕಾಗಿತ್ತು ಅಂದರೆ ಅಂಥದ್ದೊಂದು ಗ್ರಂಥ ಇದೆ ಅಂತ ತೋರಿಸ್ಬೇಕಾದ್ರೆ ಅದನ್ನು ಮುಂದೆ ಇಟ್ಟು ನೋಡ್ರಪ್ಪ ಈಗ ಬರೆದಿದ್ದಾನೆ ಯಥಾವತ್ತಾಗಿ ಅಲ್ಲಿರೋದನ್ನು ನಾನು ಕನ್ನಡಕ್ಕೆ ಮಾಡಿದ್ದೀನಿ. ಇಂಗ್ಲೀಷ್ ನೋಡಿಬಿಟ್ಟು ಇಂಗ್ಲೀಷ್ ಮಾಡಿದ್ದು ಆ ಪಾರಿಖು ಇನ್ನೊಬ್ಬ, ಅದು ನೋಡ್ಕೊಂಡು ನಾನು ಕನ್ನಡಕ್ಕೆ ಮಾಡಿದ್ದೀನಿ, ಯಥಾವತ್ತಾಗಿ ಮಾಡಿದ್ದೀನಿ. ಅಲ್ಲಿ ಇಂಗ್ಲೀಷ್ನಲ್ಲಿ ಏನಿದೆಯೋ ಅದನ್ನು ಕನ್ನಡಕ್ಕೆ ಸರಿಯಾಗಿ ಮಾಡಿದ್ದೀನಿ. ಬಹುಶಃ ಈ ಪಾರಿಖ್ ಇತ್ಯಾದಿಗಳೆಲ್ಲ ಸಂಸ್ಕೃತದಿಂದ ಇಂಗ್ಲೀಷ್ಗೆ ಶುದ್ಧವಾಗಿ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀವಿ. ವಾಲ್ಟರ್ ರೂಬೆನ್ ಹೇಳ್ತಾನೆ, ನೀ ಎಷ್ಟೇ ಶುದ್ಧವಾಗಿ ಟ್ರಾನ್ಸ್ಲೇಟ್ ಮಾಡಿದ್ರೂ ಅಲ್ಲಿರ್ತಕ್ಕಂಥ ಸಾಮಗ್ರಿಯನ್ನು ನಿಜಕ್ಕೂ ಕೂಡ ನೀವು ಅದನ್ನು ಅಪ್ರಿಸಿಯೇಟ್ ಮಾಡಿ ಅಂಗೀಕರಿಸಿ ಅವನ ಜೊತೆಯಲ್ಲಿ ವಾಗ್ಯುದ್ಧ ನಡೆಸೋದಕ್ಕೆ ಸಾಧ್ಯವಾಗದೇ ಇರುವಂಥ ಕಬ್ಬಿಣದ ಕಡಲೆ. ಈ ಕಬ್ಬಿಣದ ಕಡಲೆಯನ್ನು ನಮಗೆ ಪರಿಚಯ ಮಾಡಿಸ್ಕೊಟ್ರಲ್ಲ ನಾರಾಯಣವರು, ಅದೇನು ಅಗಾಧವಾದಂಥ ಕೆಲಸ ಅಲ್ಲದೆ ಬೇರೆ ಏನೂ ಅಲ್ಲ. ನಾನು ಅದನ್ನು ತಿದ್ದುಕೊಡ್ಲಿಲ್ಲ ಅಂತ ಅವರು ಆಕ್ಷೇಪ ಎತ್ತಿದ್ರಲ್ಲ, ಗೊತ್ತಿದ್ದಿದ್ದರೆ ತಿದ್ದುಕೊಡ್ತಾ ಇದ್ದೆ. ಆದರೆ ನನಗೇನು ಅಂಥ ಸಮಗ್ರವಾಗಿ ಅರ್ಥ ಆಯಿತು ಅಂತ ನಾರಾಯಣ್ಗೆ ಅರ್ಥ ಆಗಿದ್ದಕ್ಕಿಂತಲೂ ಒಂದು 2% ಜಾಸ್ತಿ ಅರ್ಥ ಆಗಿರ್ಬೋದು ನನಗೆ, ಹಾಗಂತ ಹೇಳ್ಕೋಬೋದು. ಅವ್ರು ಇಲ್ಲವಲ್ಲ, ಆದ್ದರಿಂದ ಇಲ್ಲದೇನೂ ಇರ್ಬೋದು. ಇಂಥ ಒಂದು ಗ್ರಂಥ ಇದೆ ಅನ್ನೋದನ್ನು ಕನ್ನಡದ ಓದುಗರಿಗೆ ಪರಿಚಯ ಮಾಡಿಸ್ಕೊಡೋದೇ ಅಗಾಧವಾದಂಥ ಒಂದು ಸಾಧನೆ. ನಾರಾಯಣ್ ಅವರಿಗೆ ನಾನು ನಮಸ್ಕಾರ ಹೇಳಿದೆ.